ಕರ್ನಾಟಕದಲ್ಲಿ ಈ ಒಂದು ಆಂದೋಲನವನ್ನ ಹಮ್ಮಿಕೊಂಡಿದೆ. ಅದೇ ತರ ಬೆಳಗಾವಿಯಲ್ಲೂ ಕೂಡ ವಿವಿಧ ಸಂಘಟನೆಗಳ ಮಾಧ್ಯಮದಿಂದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯ ಮಾಧ್ಯಮದಿಂದ ನಮ್ಮ ದೇಶದ ರಾಷ್ಟ್ರಪತಿ ಅವರಿಗೆ ಒಂದು ನಾವು ಬೇಡಿಕೆಯನ್ನೇ ಕೋರುತ್ತೇವೆ. ಈ SIR ನಮ್ಮ ದೇಶಕ್ಕೆ ಒಂದು ಮಾರಕವನ್ನು ತಂದಿದೆ. ಯಾಕಂದ್ರೆ SIR ಇದು ನಮ್ಮ ದೇಶದಲ್ಲಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ನಾವು ಹೊಸ ಯುವಕರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸ್ತೀವಿ, ಮತ್ತೆ ಯಾರ ತೀರ್ಕೊಂಡಾರ ಅವರ ಒಂದು ಹೆಸರನ್ನು ತೆಗೆದಾಕ್ತೀವಿ. ನಾವು ವರ್ಷ ನಡೆಯುವಂತ ಪ್ರತಿಕ್ರಿಯೆಯಲ್ಲಿ ಸ್ಪೆಷಲ್ ವಾಗಿ SIR ಅಂತ ಇಟ್ಕೊಂಡು ನಮ್ಮ ದೇಶದ ಒಂದು ಕೇಂದ್ರ ಸರ್ಕಾರ ನಮ್ಮ ಜನರಿಗೆ ಒಂದು ಆಟ ಆಡಿಸ್ತಾ ಇದೆ. ಮತ್ತೆ ಲಕ್ಷಾಂತರ ಜನರ ಒಂದು ಹೆಸರನ್ನ ಆ ಪಟ್ಟಿಯಿಂದ ಹೊರಗನ್ನು ತೆಗೆಯುವಂತ ಕೆಲಸವನ್ನ ನಮ್ಮ ಸರ್ಕಾರವನ್ನು ಮಾಡ್ತಾ ಇದೆ. ಇದರಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಅಲೆಮಾರಿ ಜನಾಂಗರು, ಆಮೇಲೆ ಇಂತಹ ಅನೇಕ ಬಡವರು ಈ ಪಟ್ಟಿಯಿಂದ ಹೊರವಂತ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ. ಇದರಿಂದ ಯಾರು ದೊಡ್ಡವರಿದಾರ, ಮಧ್ಯಮ ವರ್ಗದವರಿದಾರ ಅಂತವರಿಗೆ ಏನೋ ಒಂದು ವ್ಯತ್ಯಾಸವನ್ನ ಆಗ್ತಾ ಇಲ್ಲ. ಆದ್ರೆ ಬಡವರಿಗೆ ಇದರಿಂದ ತುಂಬಾ ಒಂದು ವ್ಯತ್ಯಾಸವನ್ನ ಆಗ್ತಾ ಇದೆ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೊದಲಿಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನ ನಮ್ಮ ಸರ್ಕಾರವನ್ನ ಜನರನ್ನು ಆಯ್ಕೆ ಮಾಡ್ತಿತ್ತು. ಆದ್ರೆ ಇವತ್ತು ಜನರನ್ನ ನಮ್ಮ ಸರ್ಕಾರ ಆಯ್ಕೆ ಮಾಡ್ತಾ ಇದೆ. ಇದು ಒಂದು ದೊಡ್ಡ ದುರಂತವನ್ನ ನಮ್ಮ ದೇಶದಲ್ಲಿ ಮುಂದುವರುವ ದಿನಗಳಲ್ಲಿ ಕಾದಿದೆ ಅಂತ ಅನ್ಕೊಂಡು ಈ ಒಂದು